ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಆ್ಯಂಡ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಹ್ಯಾಪಿ ಸ್ಮೈಲಿಂಗ್. ಏನು ಪ್ರಾಬ್ಲಮ್ ಇದ್ರೂ, ಏನೇ ಕಷ್ಟ ಇದ್ರೂ ಮನಸ್ಸಲ್ಲಿ ನಿಮ್ಗೆ ಯಾವುದು ಸ್ಮೈಲ್ ಮಾಡಿಸುತ್ತೋ, ಯಾವುದು ನೋಡಿದ್ರೆ ಯಾವುದೇ ಥರ ಯೋಚನೆ ಮಾಡಿದ್ರೋ ನಗ್ತಿರೋ ಆ ಥರ ಯೋಚನೆ ಮಾಡಿ. ಇಗ್ನೋರ್ ನೆಗೆಟಿವಿಟಿ. ಯಾರು ಏನೇ ಹೇಳಿದ್ರು ನೆಗೆಟಿವ್ನ ನೀವು ಮೈಂಡಿಗೆಲ್ಲ, ನೀವು ಮನಸ್ಸಿಗೂ ತೊಗೊಬೇಡಿ. ಅದು ಬಂದು ಅಷ್ಟೇ, ನೀವು ಕೇಳೋದಷ್ಟೇ, ಅದನ್ನು ಹಂಗೆ ಎರೇಸ್ ಮಾಡಿಬಿಡಿ, ಅದು ಹಂಗೆ ಗಾಳಿಲೇ ಹೋಗ್ಬಿಡುತ್ತೆ. ಸೊ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಪ್ರೆಡ್ ಪಾಸಿಟಿವಿಟಿ, ಥಿಂಕ್ ಪಾಸಿಟಿವ್. ಓಕೆ, ಇವತ್ತು ನಮ್ಮ ಪೂಜಾ ರೂಮ್ ಟೂರ್ ನೋಡ್ತಾ ಇದ್ದೀರಾ. ನಾವು ಹೆಂಗೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ಅಂತ ಫಸ್ಟ್ ವಿಡಿಯೋಲಿ ನೋಡಿದ್ರಿ. ಹಾಗೆ ಕಂಟಿನ್ಯೂ ಮಾಡಿ ಡೀಪ್ ಕ್ಲೀನ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಈ ಅಲ್ಗೆನ 1 ವರ್ಷ ಆಯಿತು ನಾವು ಪೇಂಟ್ ಮಾಡಿ. ಅದು ವಿಭೂತಿ ಎಲ್ಲ ಹಂಗೆ ಇದಾಕಿ ಫುಲ್ಲು ಡ್ಯಾಮೇಜ್ ಆಗಿಬಿಟ್ಟು ಒಂಥರ ಇತ್ತು. ಸೊ ಅದಕ್ಕೆ ಅದನ್ನು ಪೇಂಟ್ ಮಾಡ್ತಾಯಿದ್ದೀನಿ. ಪೇಂಟ್ ಬಂದು ನಮ್ಮದು ಮನೆ ಖಾಲಿಯಾಗಿತ್ತು, ಒಂದು ಮನೆ. ಆ ಮನೆಗೆ ಪೇಂಟ್ ಮಾಡಿಸುವಾಗ ಈ ಪೇಂಟ್ ಬಂದು ಮಿಕ್ಕಿತ್ತು. ಸೊ ಅದಕ್ಕೆ ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಪ್ಲೈವುಡ್ಗೆ ನಾನು ಮಾಡಿಬಿಟ್ಟೆ. ಯಾಕಂದರೆ ಮೆರೂನ್ ಕಲರಲ್ಲಿ ನಾವು ಪ್ಲೈವುಡ್ಗೆ ಪೇಂಟ್ ಮಾಡಿದ್ರೆ ರಂಗೋಲಿ ಹಾಕೋವಾಗ ಚೆನ್ನಾಗಿ ಕಾಣಿಸುತ್ತೆ. 1 o'clock ಆದಮೇಲೆ ಟೈಮ್ ಆಯಿತು ನನ್ನ ಮಗನ ಕರ್ಕೊಂಬರೋಕ್ಕೆ. ಅಚ್ಚುನ ಕರ್ಕೊಂಬಂದ್ಬಿಟ್ಟು ಬ್ಯಾಲೆನ್ಸ್ ಇರೋ ಕೆಲಸನೆಲ್ಲ ಮಾಡ್ತಾಯಿದ್ದೀನಿ. ಅಪ್ ಆ್ಯಂಡ್ ಡೌನ್ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗೋದೆಲ್ಲ ನಾನೇ ಮಾಡೋದು. ಸೊ ಆ ಟೈಮಲ್ಲೆಲ್ಲ ಹೋಗಿ ಕರ್ಕೊಂಬಂದು ಮತ್ತೆ ಇರೋ ಪೆಂಡಿಂಗ್ ವರ್ಕ್ಸ್ ಎಲ್ಲ ಮಾಡ್ತೀನಿ. ನನ್ನ ಮಗನ್ನ ಕರ್ಕೊಂಬಂದಿದ ತಕ್ಷಣ ಫಸ್ಟ್ ಅವನಿಗೆ ಊಟ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ಟು ಅದಾದಮೇಲೆ ದೇವ್ರ ಸಾಮಾನು ತೊಳಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ದೇವ್ರ ಸಾಮಾನು ಎತ್ತಿಟ್ರೆ ಅದು ಫುಲ್ ಪೂಜಾ ರೂಮ್ ಫುಲ್ ಕ್ಲೀನ್ ಮಾಡಿ ಟೈಲ್ಸ್ ಎಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತಲ್ವ. ಅಷ್ಟು ಬೇಗ ಇದೆಲ್ಲ ಹುಣ್ಸೆಹಣ್ಣಲ್ಲಿ ಒಂದು ಸ್ವಲ್ಪ ನೆನೆಸಿಟ್ಬಿಟ್ಟು ಹೋಗ್ತೀನಿ. ಒಂದು 1/2 hour ಆದರೆ ನೆನಿಬೇಕು, ಆವಾಗ ನಿಮಗೆ ಕ್ಲೀನ್ ಆಗುತ್ತೆ. ನಾನು ಏನೇನು ಹಾಕಿ ಕ್ಲೀನ್ ಮಾಡ್ತೀನಿ ಅಂದರೆ ಹುಣಸೆಹಣ್ಣು, ಪೀತಾಂಬರಿ, ಸಬೀನಾ ಆ್ಯಂಡ್ ನಿಂಬೆಹಣ್ಣು ರಸ ಇದೆಲ್ಲ ಮಾಡ್ತೀನಿ. ಅದೆಲ್ಲ ನಾವು ದೇವ್ರ ಸಾಮಾನೆಲ್ಲ ತೊಳೆಯೋಷ್ಟೊತ್ತಿಗೆ ಇಲ್ಲಿ ನೋಡಿ ಫುಲ್ ಕ್ಲೀನ್ ಆಯಿತು. ಪ್ಲೈವುಡ್ಗೆ ಹೊಡೆದಿರೋ ಪೇಂಟ್ ಎಲ್ಲ ಫುಲ್ ಡ್ರೈ ಆಗಿಬಿಟ್ಟಿತ್ತು. ದೇವ್ರ ಸಾಮಾನೆಲ್ಲ ಫೋಟೋಸ್ ಎಲ್ಲ ನಾನು ಒರೆಸಿದ್ದೆ. ಸೊ ಅದ್ರದ್ದು ಅರ್ಶಿನ ಕುಂಕುಮ ಎಲ್ಲ ಬಿದ್ದೋಗಿತ್ತು. ಸೊ ಅದನ್ನು ಒಂದು ಸ್ಪಾಂಜ್ ತೊಗೊಂಡು ಪ್ಲೈವುಡ್ನ ಒರೆಸ್ದೆ. ಅದಕ್ಕೆ ಒಂಥರ ಅಲ್ಲಲ್ಲಿ ವಾಟ್ರ್ ಕಾಣಿಸ್ತೈತೆ, ನೀರು ಹಾಕ್ಬಿಟ್ಟು ನಾವು ರಂಗೋಲಿ ಹಾಕುವಾಗ ಅದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಇಲ್ಲ ಅಂದರೆ ನಾವು ಕ್ಲೀನಾಗಿ ಒರೆಸ್ಬಿಟ್ಟು ಹಾಕಿದ್ರೆ ಅದು ಕರೆಕ್ಟಾಗಿ ಅಂಟ್ಕೊಳ್ಳೋಲ್ಲ. ಸೊ ಅರ್ಶಿನ ನೀರು ಹಾಕಿ ಅದನ್ನು ಕ್ಲೀನಾಗೆ ಒರೆಸ್ಬಿಟ್ಟು ಆಮೇಲೆ ದೀಪ ಹಾಕ್ತಾಯಿದ್ದೀನಿ. ನನಗೆ ಎಷ್ಟು ಅಂದರೆ ತುಂಬ ಚೆನ್ನಾಗೆಲ್ಲ ರಂಗೋಲಿ ಬಿಡ್ಸೋಕ್ಕೆ ಬರಲ್ಲ, ಬಟ್ ಆದಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟು ಬಿಡಿಸ್ತೀನಿ. ರಂಗೋಲಿ ಬಿಡಿಸ್ದೆ ಬಂದು ನಾವು ದೇವ್ರನ್ನ ಅಲ್ಲಿ ಇಡಬಾರ್ದು. ಈ ಕಡೆ ಬಂದು ಯಾವಾಗೂ ಓಂ ಅಂತ ಬರೆದಿರ್ತೀನಿ. ನಾವೆಲ್ಲ ತಮಿಳಲ್ಲಿ ಓಂ ಅಂತ ಹಿಂಗೆ ಬರೆಯೋದು. ಸೊ ಈ ಕಡೆ ಯಾಕಂದರೆ ಓಂ ಶಕ್ತಿ ಫೋಟೋನು ಮತ್ತು ಪೆರಿಯ ಪಾಳಯತಮ್ಮನ್ ಅಂತ ನಮ್ಮೂರಲ್ಲಿ ದೇವರು ಇರ್ತಾರೆ, ಅವ್ರ ಫೋಟೋನು ಅಲ್ಲಿ ಇಡ್ತೀನಿ. ಸೊ ಅದಕ್ಕೋಸ್ಕರ ನಾನು ಅಲ್ಲಿ ಯಾವಾಗೂ ಓಂ ಅಂತ ಬರ್ತಿಟ್ಟಿರ್ತೀನಿ, ಅವ್ರ ದೇವ್ರಿಗೋಸ್ಕರನೇ. ಮತ್ತು ಸೆಂಟ್ರಲ್ಲಿ ಒಂದು ಮನೆ ಇಟ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಪ್ಲೇಟ್ ಬರುತ್ತಲ್ಲ, ಆ ಪ್ಲೇಟಲ್ಲಿ ಹಾಕ್ಬಿಟ್ಟು ಒಂದು ಅದೇನೋ ಅದು ಬರ್ಡ್ ರಂಗೋಲಿನ ಬಿಡಿಸಿದ್ದೆ. ಅದೇ ಹೇಳ್ದಲ್ಲ, ನಮ್ಗೆ ಅಷ್ಟು ರಂಗೋಲಿ ಬಿಡ್ಸೋಕ್ಕೆಲ್ಲ ಬರಲ್ಲ. ಆದಷ್ಟು ಎಷ್ಟು ಗೊತ್ತಾಗುತ್ತೋ ಅಷ್ಟು ಬಿಡಿಸ್ತೀನಿ. ಈ ಥರ ಪ್ಲೇಟ್ಸ್ ಎಲ್ಲ ತೊಗೊಂಡ್ರೆ ನೀಟಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಈ ಥರ ಒಂದು 10 ಪ್ಲೇಟ್ಸ್ ಇರುತ್ತೆ, ರಂಗೋಲಿ ಪ್ಲೇಟ್ಸ್ ಥರ. ಅದನ್ನು ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ದೊಡ್ಡ ದೀಪ ಇಡ್ತೀವಿ. ಅಷ್ಟಲಕ್ಷ್ಮಿ ದೀಪ ಇಲ್ಲಿ ದೊಡ್ಡ ದೀಪ ನಮ್ಮ ಮನೇಲಿ ಯಾವಾಗ ಅದೇ ಸೆಂಟ್ರ್ ದೀಪ ಇರುತ್ತೆ. ಸೊ ಅದನ್ನ ಇಡೋಕ್ಕೆ ರಂಗೋಲಿ ಹಾಕ್ತಾಯಿದ್ದೀನಿ. ಆಮೇಲೆ ರೈಟ್ ಸೈಡಲ್ಲಿ ಒಂದು ಸ್ಟೆಪ್ ರ್ಯಾಕ್ ನಾನೇ ಮಾಡಿದ್ದು. ಮನೆಯಲ್ಲೇ ಹಲಗೆ ಪೀಸು ಜಾಸ್ತಿ ಇತ್ತು. ಸೊ ಆನ್ಲೈನಲ್ಲಿ ರ್ಯಾಕ್ಸ್ ಎಲ್ಲ ತೊಗೊಂಡು ಏನಕ್ಕೆ ವೇಸ್ಟ್ ಮಾಡೋದು, ನಮ್ಮ ಅಮೌಂಟು ಎಲ್ಲ ವೇಸ್ಟ್ ಅಲ್ವಾ. ಸೊ ಅದಕ್ಕೆ ನಾನೇ ಒಂದು ಹಲಗೆ ಪೀಸಲ್ಲಿ ಸ್ಟೆಪ್ ರ್ಯಾಕ್ ಥರ ಮಾಡಿದ್ದೆ. ಬಟ್ ಫಸ್ಟ್ ಟೈಮ್ ಮಾಡೋದ್ರಿಂದ ಎಲ್ಲರಿಗೂ ಫಸ್ಟ್ ಟೈಮ್ ಮಾಡುವಾಗ ಏನಾದರೂ ಒಂದು ತಪ್ಪು ಅಂತ ಮಾಡ್ತೀವಿ. ಎಲ್ಲ ಫಸ್ಟ್ ಟೈಮಲ್ಲಿ ಕರೆಕ್ಟಾಗಿ ಮಾಡಲ್ಲ. ಬಿಕಾಸ್ ಐ ಆಮ್ ನಾಟ್ ಎ ಕಾರ್ಪೆಂಟ್ರ್ ಅಲ್ವಾ. ಕಾರ್ಪೆಂಟರ್ಸು ಕ್ಲೀನಾಗಿ ಒಂದು ಐಡಿಯಾ ಮಾಡಿ ಮಾಡ್ತಾರೆ. ನಮಗೆ ಎಷ್ಟು ಬರುತ್ತೋ
ನಾವೆಲ್ಲ ತಪ್ಪು ಮಾಡಿನೇ ಅದನ್ನು ಸರಿ ಮಾಡ್ತೀವಿ. ಯಾರೇ ಇದ್ರೂ ಎಲ್ಲರೂ ಒಂದು ಕೆಲಸ ಕಲಿಯುವಾಗ ತಪ್ಪು ಮಾಡಿನೇ ಅವರು ಕಲಿತಾರೆ ಕರೆಕ್ಟಾಗಿರೋದನ್ನ. ನಾವೆಲ್ಲ ಹುಟ್ಟಿದ ತಕ್ಷಣ ಎದ್ದು ನಡೆದಿಲ್ಲ, ಆ್ಯಂಡ್ ಸ್ಕೂಲ್ಗೆ ಹೋಗಿದ ತಕ್ಷಣ ABCD A to Z ತನಕ ಬರೆದಿಲ್ಲ, ಎಲ್ಲ ಒಂದೊಂದೇ ಬರ್ಸೋದು. ಸೊ ಅದೇ ಥರ ನಾನು ಒಂದು ತಪ್ಪು ಮಾಡಿ ಸ್ಟೆಪ್ ರ್ಯಾಕ್ನ ಹಿಂದೆ ಬ್ಯಾಲೆನ್ಸೇ ಮಾಡಿಲ್ಲ. ಸೊ ಅದಕ್ಕೆ ನಾನು ಒಂದು ಹಲ್ಗೆ ಪೀಸ್ನ ಕೆಳಗೆ ಕೊಟ್ಬಿಟ್ಟು ಆ ಸ್ಟೆಪ್ ರ್ಯಾಕ್ನ ಇಟ್ಬಿಟ್ಟು ದೇವ್ರನ್ನ ಹಿಂಗೆ ಕೊಟ್ಟಿದ್ದೀನಿ. ಅದು ಬಂದು ಮೀನಾಕ್ಷಿ ಅಮ್ಮನ ಗ್ರೀನ್ ಕಲರ್ ಆಗಿರೋದು. ಇದು ಗುರು ದೇವರು, ಗುರುಬ್ರಹ್ಮ ಅದೇನೋ ಹೇಳ್ತಾರಲ್ವ, ಗುರು ದಕ್ಷಿಣಾಮೂರ್ತಿ ಅಂತಾರೆ. ಆ ದೇವರು ಫೋಟೋ ಇಟ್ಟಿದ್ದೀವಿ. ಚಿಕ್ಕ ನಮ್ಮ ಹತ್ರ ಸಣ್ಣದು ಪುಟಾಣದು ದೇವರಿರುತ್ತೆ, ಅದೆಲ್ಲ ಇಡ್ತಾಯಿದ್ದೀನಿ. ಅದೆಲ್ಲ ಇಟ್ಬಿಟ್ಟು ಕಲ್ಲಿಂದು ನಮ್ಮದು ಏನದು ಗಣೇಶ ಇರ್ತಾರೆ. ಸಾರಿ, ನಮಗೆ ಸ್ವಲ್ಪ ಸ್ಲಿಪ್ ಆಗ್ತಾಯಿದೆ ಅಂದರೆ ನನಗೆ ಸೆಂಟ್ರಲ್ಲಿ ತಮಿಳ್ ವರ್ಡ್ಸ್ ಸ್ವಲ್ಪ ಬರ್ತೈತೆ, ಅದಕ್ಕೆ ನನಗೆ ಒಂದು ಸ್ವಲ್ಪ ಇದು ಆಗ್ತೈತೆ, ಸ್ಟ್ರಗಲ್ ಆಗ್ತೈತೆ. ಏನು ತಪ್ಪು ತಿಳ್ಕೊಬೇಡಿ. ಹೆಂಗೆ ಜೋಡ್ಸೋಣ, ನಮ್ಮ ಮನಸ್ಸಿಗೆ ಯಾವ ಥರ ಜೋಡಿಸಿದ್ರೆ ನೆಮ್ಮದಿಯಾಗೈತೆ, ಚೆನ್ನಾಗೈತೆ ಅಂತ ನಮ್ಮ ಮನಸ್ಸಿಗೆ ಗೊತ್ತು. ಸೊ ಅದೇ ಥರ ನಾನು ನನ್ನ ಮನಸ್ಸಿಗೆ ಹೆಂಗೆ ಇಷ್ಟನೋ ಆ ಥರ ಜೋಡಿಸ್ತಾ ಇದ್ದೀನಿ ಎಲ್ಲ ದೇವ್ರ ಸಾಮಾನನ್ನು. ದೇವ್ರ ಸಾಮಾನೆಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನನಗೆ ಟೈಮ್ ಆಯಿತು, 5 o'clock ಆಯಿತು. ಡಿನ್ನರ್ ರೆಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. 5 to 6 ಅಷ್ಟರಲ್ಲಿ ನಾನು ಡಿನ್ನರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ 7 o'clockಗೆ ನಮಗೆ ಡಿನ್ನರ್ ಫಿನಿಷ್ ಆಗಬೇಕು ನಮ್ಮ ಮಕ್ಕಳಿಗೆ. 7 o'clock ಅಷ್ಟರಲ್ಲಿ ನನ್ನ ಮಕ್ಕಳಿಗೆ ನಾನು ತಿನ್ನಿಸ್ಬಿಟ್ಟು ಒಂದು 2 hours 9 o'clock ಮಲಗಿಸ್ತೀನಿ. ಲೇಟಾಗಿ ತಿನ್ನಿಸೋದು, ಲೇಟಾಗಿ ಮಲಗಿಸೋದು ಮಕ್ಕಳಿಗೆ ಅಭ್ಯಾಸ ಮಾಡಬೇಡಿ. ಬೇಗ ಮಲಗಿಸಿ ಬೇಗ ಎಬ್ಬಿಸ್ಬೇಕು. ಆ್ಯಂಡ್ ಏನು ತಿಂತಾಯಿದ್ದೀನಿ, ನನ್ನ ಫೇವ್ರೆಟ್ ಪ್ಲೇಸ್ ಏನೇ ಇದ್ರೂ ನಾನು ಒಂದು ಕಿಚನಲ್ಲೇ ನಾನು ತಿನ್ನೋದು. ಸೊ ನಮ್ಮ ಮನೆಯವರು ಗೋಬಿ ಮಂಚೂರಿ ತಂದಿದ್ರು, ಅದನ್ನೇ ತಿಂತಾಯಿದ್ದೀನಿ. ನನ್ನ ಫೇವ್ರೆಟ್ ಪ್ಲೇಸೇ ಇದು ಹೇಳ್ದೆ ಅಲ್ವಾ. ಇವಾಗ ಬಂದು ಮಸೊಪ್ಪು ಸಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಸೊಪ್ಪು ಬಂದು ಮೋಸ್ಟ್ಲಿ ಹೇಳ್ತಾಯಿದ್ದೀನಿ, ಬೇಯಿಸ್ಬಿಟ್ಟು ಈ ಥರ ಸಟ್ಟಿ ಬರುತ್ತಲ್ವ, ನಮ್ಮ ಕಡೆ ಸಟ್ಟಿ ಅಂತಾರೆ, ಮಣ್ಣೊಂದು ಪಾತ್ರೆ, ಇದರಲ್ಲೇ ನಾವು ಮ್ಯಾಶ್ ಮಾಡಬೇಕು. ಆವಾಗ ಟೇಸ್ಟು ಅಲ್ಟಿಮೇಟ್ ಆಗಿರುತ್ತೆ. ನೀವು ಮಿಕ್ಸಿಲಿ ಹಾಕಿದ್ರೆ ಆ ಟೇಸ್ಟ್ ಆ ಥರ ಬರಲ್ಲ. ನಿಮಗೆ ಇದು ಬೇಕು, ನಿಮ್ಗೆ ಇಂಗ್ರೀಡಿಯೆಂಟ್ಸು ಹೆಂಗೆ ಮಾಡಬೇಕು ಅಂತ ಬೇಕಂದರೆ ನನಗೆ ಹೇಳಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ, ಕಮೆಂಟ್ಸಲ್ಲಿ ಹೇಳಿ. ಸೂಪರಾಗಿ ಮಸೊಪ್ಪು ಸಾರು ಮಾಡಿದೆ. ಮುದ್ದೆ ಮಾಡ್ತೀನಿ. ಮೇಯ್ನ್ಲಿ ನಮ್ಮ ಮನೇಲಿ ಯಾರೂ ಅಷ್ಟು ಮುದ್ದೆ ತಿನ್ನಲ್ಲ. ನಾವೆಲ್ಲ ಬಂದು ಅಂಬುಲಿ ಫೇವ್ರೆಟು, ಯಾಕಂದರೆ ನಮ್ಮ ಊರ ಕಡೆ ಮೋಸ್ಟ್ಲಿ ಅಂಬುಲಿ ಅಂದರೆ ಎಲ್ಲರಿಗೂ ಫೇವ್ರೆಟು. ಮುದ್ದೆ ಮಾಡ್ತೀವಿ ಅಂದರೆ ದಿನ ಮುದ್ದೆ ಮಾಡಲ್ಲ. ಮಸೊಪ್ಪು ಸಾರು, ಕರ್ಮೀನ್ ಸಾರು ಆರ್ ನಾನ್ ವೆಜ್ ಮಾಡುವಾಗ ಮಾಡ್ತೀವಿ. ಬ್ಯಾಲೆನ್ಸ್ ಇರೋ ಟೈಮಲ್ಲೆಲ್ಲ ನಮ್ಮ ಕಡೆ ನಾವು ಬಂದು ತಿಳಿ ಸಾರು ಮತ್ತು ಏನೋ ಅಂತಾರಲ್ಲ ಬಸ್ಸಾರು, ಈ ಥರ ಎಲ್ಲ ಮೋಸ್ಟ್ಲಿ ನಮ್ಮ ಮನೇಲಿ ತಿನ್ನಲ್ಲ. ಅಷ್ಟು ನಾವೆಲ್ಲ ಮಾಡ್ತಾ ಇರುವಾಗಲೇ ಸಖತ್ ಮಳೆ, ಆ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ. ಮಾರನೇ ದಿವಸ ಬೆಳಗ್ಗೆ ಅಡುಗೆ ಆಯಿತು, ಎಲ್ಲ ರೆಡಿ ಮಾಡ್ತಾಯಿದ್ದೀವಿ. ಊಟ ತೊಗೊಂಡೋಗಿ ನಮ್ಮ ಮಾವಾಗ ಕೊಡಬೇಕು, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ನಮ್ಮ ಮನೆಯವರು ಇಲ್ಲ. ನಮ್ಮ ಮನೆಯವರು ಇದ್ದರೆ ನಮ್ಮ ಮನೆಯವರು ಒಂದೊಂದು ಟೈಮ್ ಊಟ ತೊಗೊಂಡೋಗ್ತಾರೆ, ನಮ್ಮ ಮನೆಯವರು ಇಲ್ಲ. ಸೊ ನಮ್ಮ ಮಾವಾಗೋಸ್ಕರ ಮಾತ್ರ ಊಟ ರೆಡಿ ಮಾಡಿ ಮಗಳನ್ನ ಬಿಡೋಕ್ಕೆ ಹೋಗುವಾಗಲೇ ಕೊಟ್ಬಿಟ್ಟು ಬಂದ್ಬಿಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಲಂಚ್ ಬಾಕ್ಸ್ ರೆಸಿಪೀಸಲ್ಲಿ ನಾನು ಹಾಕಿರ್ತೀನಿ ನೋಡಿ, ಇಲ್ಲಾಂದರೆ ನಾನು ಫ್ಯೂಚರಲ್ಲಿ ಹಾಕ್ತೀನಿ. ಇದು ಮಾಡಿ ನಾನು ಒಂದು 2 weeks ಆಯಿತು ವೀಡಿಯೋ ಮಾಡಿ, ಬಟ್ ನಾನು ತಮಿಳಲ್ಲಿ ಪೋಸ್ಟ್ ಮಾಡಿದೆ, ಕನ್ನಡದಲ್ಲಿ ಇವಾಗ ಮಾಡ್ತಾಯಿದ್ದೀನಲ್ವ, ಅದಕ್ಕೆ ಈ ವಿಡಿಯೋ ನೀವು ನೋಡಿರಲ್ಲ. ಎಲ್ಲ ರೆಡಿ ಮಾಡಿ ನಾನು, ನನ್ನ ಮಗಳು, ಆಮೇಲೆ ನನ್ನ ಮಗ 3 ಜನನು ಹೋಗಿ ನಮ್ಮ ಮಾವನಿಗೆ ಊಟ ಕೊಟ್ಬಿಟ್ಟು ಬಂದು. ನನ್ನ ಮಗ ಅಲ್ಲಿ ಹೋಗಿದ ತಕ್ಷಣ ಅವ್ರ ಅಜ್ಜಿನ ಹುಡುಕ್ತಾ ಇದ್ದ ನೋಡಿ. ಅಂಗಡಿಯಿಂದ ಬಂದ ತಕ್ಷಣ ಲಕ್ಷ್ಯನ ಇವಾಗ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗಬೇಕು. ಬರುವಾಗಲೇ ನಾನು ನನ್ನ ಮಗಳಿಗೆ ಫೀಸ್ ಕಟ್ಬಿಟ್ಟು ಬುಕ್ಸ್ ಎಲ್ಲ ತೊಗೊಂಬಂದೆ. ಇಷ್ಟು ಬುಕ್ಸು ಮಕ್ಕಳು ಹೆಂಗೆ ಓದ್ಕೊಂಡು ಹೋಗ್ತಾರೆ ಅಂತ ನಮಗೂ ಗೊತ್ತಾಯ್ತಲ್ಲ. ಏನಕ್ಕೆ ಇಷ್ಟು ಬುಕ್ಸ್ ಪ್ರಿಫರ್ಡ್ ಆಯಿತಾ ಅಂತಲೂ ನಮಗೆ ಅಷ್ಟು ವೆಯ್ಟ್ ಆಗೈತೆ. ಆಯ್ತು, ಓಕೆ, ಮಕ್ಕಳು ಓದಬೇಕು, ಹಿಂಗೆ ಮಾಡಬೇಕು, ಬಟ್ ಭಾರ ಜಾಸ್ತಿ ಐತೆ ಅಂತ ಒಂದೇ ಒಂದು ಕನ್ಸರ್ನ್ ಅಷ್ಟೇ. ನನ್ನ ಮಗನ್ನ ರೆಡಿ ಮಾಡಿ ಇವಾಗ ಕರ್ಕೊಂಡು ಹೋಗಬೇಕು. ಹೋಗಿ ಬರೋಷ್ಟೊತ್ತಿಗೆ 9:19 ಆಯಿತು. ಅವನಿಗೆ 10 o'clock ಸ್ಕೂಲು. ಅವ್ನು ಪ್ಲೇ ಹೋಮ್ ಹೋಗ್ತಾ ಇದ್ದಾನೆ. 10 o'clock ಅಷ್ಟರಲ್ಲಿ ಎಲ್ಲ ನನ್ನ ಮಗನ್ನ ಕರ್ಕೊಂಡೋಗಿ ಬಿಟ್ಟು ಬಂದಮೇಲೆ
ನಾನು ಫ್ರೆಶ್ ಆಗಿಬಿಟ್ಟು ಪೂಜೆ ಮಾಡಿದೆ. 10:30 ಅಷ್ಟರಲ್ಲಿ ನಾನು ದಿನ ಪೂಜೆ ಮಾಡಿಬಿಡ್ತೀನಿ. ಪೂಜೆ ಮಾಡಿ ಆಮೇಲೆ ಮತ್ತೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಸಂಜೆ ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ. ಇದು ಬಂದು ಸಂಜೆ ಪೂಜೆ ಮಾಡೋಕ್ಕೆ ಕೆಳಗಡೆ ಇಟ್ಟಿದ್ದೀನಲ್ವ, ಆ ದೇವರು ಆರುಮುಗ ದೇವರಿಗೆ ನಾನು ಪೂಜೆ ಮಾಡ್ತಾಯಿದ್ದೀನಿ ದಿನ. ಸೊ ಅದಕ್ಕೆ ಕೆಳಗಡೆ ಇಟ್ಟು ದೇವ್ರ ಪುಸ್ತಕ ಎಲ್ಲ ಓದಿ ಅದನ್ನು ಪೂಜೆ ಮಾಡ್ತೀವಿ. ಅದಕ್ಕೋಸ್ಕರ ಅದು ರೆಡಿ ಮಾಡಿ ಇಟ್ಟಿದ್ದೀನಿ ಕೆಳಗಡೆ. ಇಲ್ಲಿ ಈವ್ನಿಂಗ್ ಪೂಜೆ ಮಾಡೋದು. ನಾನು ದೇವರಿಗೆ ಪೂಜೆ ಎಲ್ಲ ಮಾಡಿದ್ಮೇಲೆ ನನ್ನ ಮಗಳು ಬುಕ್ಸಿಗೆಲ್ಲ ರ್ಯಾಪರ್ ಹಾಕೋಕ್ಕೆ ಕೂತ್ಕೊಂಡೆ. ಒಂದು 2-3 ಡೇಸ್ ಆಯಿತು ನಾನು ಕೂತ್ಕೊಂಡು ರ್ಯಾಪರ್ ಹಾಕೋಷ್ಟೊತ್ತಿಗೆ. ಪಂಚಿಂಗ್ ಮಿಷಿನ್ ಇಸ್ಕೊಂಬಂದಿದ್ದೆ, ಏನಕ್ಕಾದ್ರೂ ಯೂಸ್ ಆಗುತ್ತಲ್ವ ಅಂತ. ಸೊ ಅದನ್ನು ಇಸ್ಕೊಂಬಂದಿದ್ದೆ. ಆ್ಯಂಡ್ ಬಂದು ಅಪ್ಸರಾ ಪ್ಲಾಟಿನಮ್ ಚೆನ್ನಾಗಿ ಡಾರ್ಕಾಗಿ ಬರೆಯುತ್ತೆ, ಅದಕ್ಕೋಸ್ಕರ ಅದು ಒಂದು ಬಾಕ್ಸ್ ತೊಗೊಂಬಂದಿದ್ದೆ. ಆ್ಯಂಡ್ ಪೆನ್ಸಿಲ್ ಶಾರ್ಪ್ ಮಾಡೋದೆಲ್ಲ ಕೆಳಗಡೆ ಹಾಕಬಾರ್ದು ಅಂತ ಸ್ಕೂಲಲ್ಲಿ ರೂಲ್ಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಒಂದು ಬಾಕ್ಸ್ ಕೊಟ್ಟಿದ್ದೆ. ಸರಿ ಬಾಕ್ಸ್ ಬೇಡ, ಈ ಶಾಪ್ನಲ್ಲಿ ನೋಡಿದ್ನಿ ಚೆನ್ನಾಗಿತ್ತು, ಇದರಲ್ಲೇ ಇದು ಮಾಡ್ಕೊತಾರಲ್ವ, ಡಸ್ಟ್ ಎಲ್ಲ ಅದ್ರ ಒಳಗಡೆನೇ ಇರುತ್ತೆ. ದಿನ ಬಂದು ಅವರು ಪೆನ್ಸಿಲ್ ಯೂಸ್ ಮಾಡಲ್ಲ, ರ್ಯಾರಾಗಿ ಯೂಸ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಈ ಥರ ಇಸ್ಕೊಂಬಂದೆ. ಪೆನ್ ಅಲ್ವಾ. ಆಮೇಲೆ ಇಂಕ್ ಪೆನ್ ಒಂದು ಇಸ್ಕೊಂಬಂದಿದೆ. ಒಂದೊಂದು ಮ್ಯಾಮು ಒಂದೊಂದು ಪೆನ್ನಲ್ಲಿ ಬರೆಯೋಕ್ಕೆ ಹೇಳ್ತಾವ್ರೆ, ಪ್ರಿಫರ್ ಮಾಡ್ತಾವ್ರೆ. ಒಬ್ಬೊಬ್ಬರು ಇಂಕ್ ಪೆನ್ ಬೇಡ ಅಂತಾರೆ. ಒಂದು ಇಂಕ್ ಪೆನ್ನು ಮತ್ತು ಜೆಲ್ ಪೆನ್ನು ಒಬ್ಬರು ಹೇಳ್ತಾರೆ. ಆಮೇಲೆ ಒಬ್ಬರು ಬಂದು ಸ್ಟಿಕ್ ಪೆನ್ ಹೇಳ್ತಾರೆ, ಒಬ್ಬರು ಬಂದು ಬಾಲ್ ಪೆನ್ ಹೇಳ್ತಾರೆ. ಸೊ ಎಲ್ಲ ಪೆನ್ಸು ಒಂದೊಂದು ಇರುತ್ತೆ ಅವಳ ಹತ್ರ. ಇಂಕ್ ಪೆನ್ ಇಲ್ಲ ಅಂತ ಇಸ್ಕೊಂಬಂದಿದ್ದೆ. ನನ್ನ ಮಗನ ಕರ್ಕೊಂಬಂದು ಆಟ ಆಡ್ತಾ ಇದ್ದಾನೆ ಅವನು. ಮಾರನೇ ದಿವಸ ಬೆಳಗ್ಗೆ ಮಧ್ಯಾಹ್ನ ಆಯಿತು, 1 ಗಂಟೆಗೆ ಅವನಿಗೆ ಬಿಡೋದು. ಸೊ ಈವ್ನಿಂಗ್ ಸಂಜೆ ಲಕ್ಷಿತಾ ನನ್ನ ಮಗಳು ಬಂದು ದೀಪ ಹಚ್ತಾ ಇದ್ದಲ್ಲ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಹಂಗೆ ನೋಡಿ ನಮ್ಮ ಮಕ್ಕಳಿಗೆ ಸಣ್ಣ ಪುಟ್ಟ ಇರೋ ಕೆಲಸನ ಅವಾಗವಾಗ ಹೇಳ್ತಾನೆ ಇರಬೇಕು. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಇಲ್ಲ. ಇವಾಗ ನನ್ನ ಮಗಳು ದೊಡ್ಡವಳು ಅನ್ನುವಾಗ ಸೊ ಅವಳಿಗೆ ಅವಳ ಏಜಿಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಹೇಳ್ತೀನಿ. ಈ ಥರ ಮಾಡು, ಹಿಂಗೆ ಮಾಡು, ಇದೆಲ್ಲ ನಿನ್ನ ಕೆಲಸ ನೀನೇ ಮಾಡಬೇಕು ಅಂತ. ನನ್ನ ಮಗನಿಗೆ ಅವನ ಕೆಲಸ ಅವನೇ ಮಾಡಬೇಕು ಅಂತ ಒಂದು ಸ್ವಲ್ಪ ಇದು ಮಾಡಿ ಸೆಪ್ರೇಟ್ ಮಾಡಿ ಬಿಟ್ಟಿದ್ದೀನಿ. ಈ ಕೆಲಸ ನಿಮ್ಮದು ನೀನೇ ಮಾಡಬೇಕು ಅಂತ. ಅವನವನ ಕೆಲಸ ಅವರವರೇ ಮಾಡ್ಕೊತಾರೆ. ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ಯಾವತ್ತೂ ಇದು ನೋಡಬೇಡಿ, ಸೆಪ್ರೇಟಾಗಿ ನೋಡಬೇಡಿ. ಎಲ್ಲ ಒಂದೇ ಥರನೇ, ಎಲ್ಲ ನಮ್ಮ ಮಕ್ಕಳೇ. ಸೊ ಅವ್ರಿಗೂ ಈ ಥರ ಡಿಫ್ರೆನ್ಸ್ನ ತೋರಿಸ್ಬೇಡಿ. ನೀವು ಹೆಣ್ಮಕ್ಳು ಗಂಡು ಮಕ್ಕಳು ಇದನ್ನು ಮಾಡಬಾರ್ದು, ಇದು ಮಾಡಬೇಕು ಅನ್ನೋದೆಲ್ಲ ಯಾವುದೂ ಇಲ್ಲ. ಎಲ್ಲರೂ ಎಲ್ಲ ಕೆಲಸನೂ ಮಾಡ್ಬೋದು. ಎಲ್ಲರಿಗೂ ಬ್ಲಡ್ಡೇ ಅಲ್ವಾ ಓಡೋದು, ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಅದೆಲ್ಲ ನಮ್ಮ ಮಕ್ಕಳು. ಸೊ ಎಲ್ಲರೂ ಎಲ್ಲ ಕೆಲಸನೂ ಕಲಿಬೇಕು. ಯಾರಿಲ್ಲ ಅಂದ್ರೂ ಯಾರಿದ್ರೂ ಒಂದೇ ಥರ ಇರಬೇಕು ಅಲ್ವಾ. ಅದನ್ನು ಫಸ್ಟು ನಮ್ಮ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕು. ಫಸ್ಟ್ ಇದ್ದಿರೋ ಜನ್ರೇಷನ್ ಅಲ್ಲ, ಇವಾಗ ನಾವು ನಮ್ಮ ಜನ್ರೇಷ್ನಲ್ಲಿ ಒಂದು ಸ್ವಲ್ಪ ಚೇಂಜ್ ಮಾಡಿಸ್ಬೇಕಂದ್ರೆ ನಮ್ಮ ಮನೆಯಲ್ಲೇ ನಾವೇ ಆ ಚೇಂಜಸ್ನ ಮಾಡಬೇಕು. ಸೊ ನಮ್ಮ ಮಕ್ಕಳನ್ನ ಯಾವುವೂ ಒಂದು ಡಿಫ್ರೆನ್ಸು ತೋರಿಸಿ ನಾವು ಇದು ಮಾಡಬಾರ್ದು. ಎಲ್ಲ ಮಕ್ಕಳು ಒಂದೇ ಅಂತ ಹೇಳ್ಕೊಡ್ಬೇಕು ಅಲ್ವಾ. ಏನಾದರೂ ನಾನು ತಪ್ಪಾಗಿ ಹೇಳಿದರೆ ಸಾರಿ, ಬಿಕಾಸ್ ಏನಾದರೂ ಒಂದು ಕನ್ನಡದಲ್ಲಿ ನಾನು ತಪ್ಪಾಗಿ ಮೆನ್ಷನ್ ಮಾಡಿದರೆ, ಪ್ರೊನೌನ್ಸ್ ಮಾಡಿದರೆ ಸಾರಿ ಫಾರ್ ದ್ಯಾಟ್. ಬಿಕಾಸ್ ನನಗೆ ಬಂದು ತಮಿಳ್ ಚೆನ್ನಾಗಿ ಬರುತ್ತೆ, ಬಟ್ ಕನ್ನಡ ಸ್ವಲ್ಪ ಬರುತ್ತೆ. ಏನೋ ತಪ್ಪಿದರೆ ಹೇಳಿ, ನಾನು ಅದನ್ನು ಕರೆಕ್ಟಾಗಿ ಚೇಂಜ್ ಮಾಡ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್, ಕೀಪ್ ಸಪೋರ್ಟಿಂಗ್ ಮೀ, ಟೇಕ್ ಕೇರ್, ಲವ್ ಯು, ಬೈ.